ನಮಸ್ತೆ ಸ್ನೇಹಿತರೆ, ಇದು ನನ್ನ ಡಯಾಬಿಟಿಸ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡೋ ಪ್ರಯತ್ನದ 5ನೇ ದಿನದ ವಿಡಿಯೋ. ನಿನ್ನೆ ಸಂಜೆ ನಾನು ಗದ್ದೆ ಹತ್ರ ಹೋಗಿದ್ದೆ. ಅಲ್ಲಿ ನಾನು ಸಪ್ಪಿನ ಮಡಿಗಳನ್ನ ಮಾಡಿದ್ದೀನಿ. ಮಳೆ ಕಡಿಮೆ ಇರೋದ್ರಿಂದ ನಮ್ಮ ಹೊಲದ ಪಕ್ಕ ಇರೋ ಕಟ್ಟೆ ನೀರು ತುಂಬಾ ಕಡಿಮೆ ಆಗೋಗಿದೆ. ನಾನು ಹಾಕಿರೋ ಸಪ್ಪಿನ ಮಡಿಗೆ ಅಲ್ಲಿರೋ ನೀರು ಸಾಕಾಗುತ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಬಂತು. ಈ ಸ್ಟ್ರೆಸ್ ಮಧ್ಯೆ ನನ್ನ ಶುಗರ್ ಲೆವೆಲ್ ಏನಾಗಿತ್ತು ಅನ್ನೋದೇ ಇವತ್ತಿನ ವಿಡಿಯೋದ ಹೈಲೈಟ್. ಕೊನೆ ತನಕ ನನಗೆ ರಾತ್ರಿ ನಿದ್ದೆ ಬಂದಾಗ ಹತ್ತತ್ರ 3 ಗಂಟೆ ಆಗಿತ್ತು. ನಾನು ಬೆಳಿಗ್ಗೆ ಕಣ್ಬಿಟ್ಟು ನೋಡಿದಾಗ ಟೈಮ್ 10:30 ಆಗಿತ್ತು. ಎದ್ದ ತಕ್ಷಣ ಒಂದು ಗ್ಲಾಸ್ ಮೆಂತ್ಯ ನೀರು ಕುಡಿದು, ಲೇಟ್ ಆಗಿದ್ರಿಂದ ಇವತ್ತು ತಿಂಡಿ ಸ್ಕಿಪ್ ಮಾಡಿದ್ದೀನಿ. ತಿಂಡಿ ಬದಲಿಗೆ ನಾನು ಒಂದು ಗ್ಲಾಸ್ ಆರೆಂಜ್ ಜ್ಯೂಸು ಮತ್ತೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದಿದ್ದೀನಿ. ಮತ್ತೆ ಮಧ್ಯ ಒಂದು ಗ್ಲಾಸ್ ಟೀ ಕುಡಿದೆ. ಇವತ್ತು ರಾತ್ರಿ ಊಟಕ್ಕೆ ಮುಂಚೆ ನನ್ನ ಶುಗರ್ ಲೆವೆಲ್ 129 ಇತ್ತು. ಇವತ್ತು ರಾತ್ರಿ ನಾನು ಹೋಟೆಲ್ ಊಟ ಮಾಡಿದೆ. ನನ್ನ ಊಟ ಏನಾಗಿತ್ತು ಅಂತಂದ್ರೆ 4 ರವೆ ಇಡ್ಲಿ ಜೊತೆ ಅರ್ಧ ಬಾತ್ ತಿಂದೆ. ಊಟ ಆದ್ಮೇಲೆ ಇವತ್ತು ನಾನು ವಾಕಿಂಗ್ನು ಕೂಡ ಸ್ಕಿಪ್ ಮಾಡಿದ್ದೀನಿ. ಊಟ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 200ರ ಗಡಿ ದಾಟಿತ್ತು. ನಿನ್ನೆ ಆಗಿದ್ದ ಸ್ಟ್ರೆಸ್ಸು ಮತ್ತೆ ಇವತ್ತಿನ ರೊಟೀನ್ ಸರಿ ಆಗದೆ ಇರೋ ಕಾರಣ ನನ್ನ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅನ್ನೋದು ನನ್ನ ಅನಿಸಿಕೆ. ಈ ವಿಡಿಯೋ ಪ್ಯೂರ್ಲಿ ನನ್ನ ವೈಯಕ್ತಿಕ ಅನುಭವ ಮಾತ್ರ. ನಿಮ್ಮ ಸಲಹೆಗಳೇನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.